ಎಲ್ಲರೂ ಕಾಯ್ತಿದ್ದ ರಾಮಾಯಣ ಸಿನಿಮಾದ ಟ್ರೈಲರ್ ಕೊನೆಯ ಕ್ಷಣದಲ್ಲಿ ಯಾಕೆ ರಿಲೀಸ್ ಆಗಲಿಲ್ಲ? ಇದು ಕೇವಲ ಟೆಕ್ನಿಕಲ್ ಸಮಸ್ಯೆ ಅಥವಾ ಇದರಿಂದ ಬೇರೆ ಪ್ಲಾನ್ ಇದೆಯಾ? ಇವತ್ತು ನಾವು ಅದರ ಬಗ್ಗೆ ರಿವ್ಯೂ ಮಾಡುತ್ತಿದ್ದೇವೆ, ಸೊ ಕೊನೆವರೆಗೂ ನೋಡಿ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ರಾಮಾಯಣ ಸಿನಿಮಾ ಭಾರತೀಯ ಸಿನಿರಂಗದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿದೆ. ರಣಬೀರ್ ಕಪೂರ್, ಯಶ್, ಸಾಯಿ ಪಲ್ಲವಿ ಸೇರಿದಂತೆ ಹಲವು ಸ್ಟಾರ್ಗಳು ಅಭಿನಯಿಸಿರುವ ಈ ಸಿನಿಮಾ ವಿಶ್ವ ಮಟ್ಟದಲ್ಲಿ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಮೊದಲು ಜುಲೈ 24ರಂದು ಟ್ರೈಲರ್ ಬಿಡುಗಡೆಯಾಗುತ್ತದೆ ಎಂದು ಅಧಿಕೃತವಾಗಿ ಘೋಷಿಸಲಾಗಿತ್ತು. ಆದರೆ ಬಿಡುಗಡೆಯ ಕೆಲವು ಗಂಟೆಯ ಮೊದಲು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಟ್ರೈಲರ್ ಅನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದರು. ಈ ಸುದ್ದಿ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿತ್ತು. ಹಾಗಾದರೆ ನಿಜವಾದ ಕಾರಣ ಏನು? ಮೊದಲ ಕಾರಣ, ರಾಮಾಯಣ ಚಿತ್ರದ ಅಂತಾರಾಷ್ಟ್ರೀಯ ವಿತರಣೆಗೆ ಸೋನಿ ಪಿಕ್ಚರ್ಸ್ ಜೊತೆಗೆ ದೊಡ್ಡ ಒಪ್ಪಂದವಾಗಿದೆ. ಈ ಒಪ್ಪಂದದ ನಂತರ ಟ್ರೈಲರ್ ಅನ್ನು ವಿಶ್ವದಾದ್ಯಂತ ಒಂದೇ ಸಮಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ನಿರ್ಮಾಪಕರು ಹೇಳಿದ್ದಾರೆ. ಎರಡನೆಯ ಕಾರಣ ಬಂದು ಪ್ರೊಟೆಸ್ಟ್. ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗಳ ಕಾರಣ ಟ್ರೈಲರ್ ಮುಂದೂಡಲಾಗಿದೆ ಎಂದು ಮಾತುಗಳು ಹರಡಿದವು. ಆದರೆ ನಿರ್ಮಾಪಕರು ಅಧಿಕೃತವಾಗಿ ಅದನ್ನೇ ಕಾರಣ ಎಂದು ಹೇಳಿಲ್ಲ. ಅದರಿಂದ ಇನ್ನೂ ಕೆಲವು ಡೌಟ್ಗಳೊಂದಿಗೆ ನೋಡಬೇಕು. ಮೂರನೇ ಕಾರಣ ಬಂದು ಇನ್ನೂ ದೊಡ್ಡ ಸರ್ಪ್ರೈಸ್. ಅಂದರೆ ಚಿತ್ರರಂಗದಲ್ಲಿ ಕೇಳಿ ಬರುತ್ತಿರುವ ಮತ್ತೊಂದು ಚರ್ಚೆ ಏನೆಂದರೆ ಟ್ರೈಲರ್ ಅನ್ನು ಇನ್ನೂ ದೊಡ್ಡ ಜಾಗತಿಕ ವೇದಿಕೆಗಳಲ್ಲಿ ಬಿಡುಗಡೆ ಮಾಡುವ ಯೋಜನೆ ಇರಬಹುದು. ಕೆಲವು ವರದಿಗಳಲ್ಲಿ ಸೋನಿ ಪಿಕ್ಚರ್ಸ್ ಜಾಗತಿಕ ಪ್ರಚಾರ ತಂತ್ರದ ಭಾಗವಾಗಿ ವಿಶೇಷ ಬಿಡುಗಡೆಯ ಸಾಧ್ಯತೆ ಬಗ್ಗೆ ಉಲ್ಲೇಖಿಸಲಾಗಿದೆ. ಆದರೆ ಇದಕ್ಕೂ ಅಧಿಕೃತ ದೃಢೀಕರಣಗಳು ಇನ್ನೂ ಕಂಡು ಬಂದಿಲ್ಲ. ಇದರ ನಡುವೆ ಟ್ರೈಲರ್ನ ಕೆಲವು ಕ್ಲಿಪ್ಗಳು ಆನ್ಲೈನ್ ಅಲ್ಲಿ ಲೀಕ್ ಆಗಿರುವ ವರದಿಗಳು ಬಂದಿದೆ. ಇದರಿಂದ ಅಭಿಮಾನಿಗಳು ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಸೊ ಫೈನಲಿ ಹೇಳಬೇಕಾಗಂದರೆ ನಮಗೆ ತಿಳಿದು ಬಂದಿದ್ದು ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ ಟ್ರೈಲರ್ ರದ್ದು ಮಾಡಿಲ್ಲ, ಕೇವಲ ಮುಂದೂಡಲಾಗಿದೆ. ಅದರ ಹಿಂದೆ ಜಾಗತಿಕ ಬಿಡುಗಡೆ ತಂತ್ರಜ್ಞಾನವೇ ಪ್ರಮುಖ ಕಾರಣ ಎಂದು ನಿರ್ಮಾಪಕರು ಸೂಚಿಸಿದ್ದಾರೆ. ಇದು ಒಂಥರ ಅಭಿಮಾನಿಗಳಿಗೆ ಸಿಹಿ ಸುದ್ದಿನೇ. ಏಕೆಂದರೆ ಸೋನಿ ಪಿಕ್ಚರ್ಸ್ ಏನು ಒಪ್ಪಂದ ಅಂದರೆ ಸುಮ್ಮನೆ ಅಲ್ಲ ಡಾರ್ಲಿಂಗ್ಸ್. ಅವರು ಅವರ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಏನೋ ಒಂದು ದೊಡ್ಡ ಪ್ಲಾನ್ ಇದ್ದೇ ಇರುತ್ತೆ. ಇನ್ನೂ ಉತ್ತಮ ಮಟ್ಟದಲ್ಲಿ ಎಡಿಟಿಂಗ್ ಪಿಕ್ಚರ್ಸ್ ಅನ್ನು ನಮ್ಮ ಮುಂದೆ ತರೋದಕ್ಕೆ ಇನ್ನಷ್ಟು ಎಡಿಟಿಂಗ್ ಅನ್ನು ಮಾಡಬೇಕೆಂದು ನಿರ್ಮಾಪಕರು ಹೇಳಿದ್ದಾರೆ. ಸೊ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೋ ಅಷ್ಟೇ ಸಿನಿಮಾ ಇನ್ನಷ್ಟು ಉತ್ತಮವಾಗಿ ಇರುತ್ತೆ. ಹಾಗಾಗಿ ಟ್ರೈಲರ್ ಮುಂದೂಡಿದ್ದು ಒಂಥರ ಸಿಹಿ ಸುದ್ದಿನೇ. ನಿಮ್ಮ ಅಭಿಪ್ರಾಯ ಏನು? ರಾಮಾಯಣ ಟ್ರೈಲರ್ ಏಕೆ ಮುಂದೂಡಲಾಗಿದೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.